ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಕರುಣಿ ಆಗಷ್ಟೇ ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಗೆ ಬಂದಳು. ಒಂದು ಟವೆಲ್ ಅವಳ ದೇಹವನ್ನ ಸುತ್ತಿದೆ. ಮತ್ತೊಂದು ಟವೆಲ್ನಿಂದ ಕನ್ನಡಿಯ ಮುಂದೆ ನಿಂತು ಅವಳು ತಲೆ ಒಣಗಿಸಿಕೊಳ್ತಿದ್ದಾಳೆ. ಅವಳನ್ನ ಸೋಕಿದ ನೀರಿನ ಹನಿಗಳು ತಾವರೆಯ ಮೇಲಿನ ನೀರಿನ ಬಿಂದುಗಳಂತೆ ಅಲ್ಲಲ್ಲಿ ಹಾಗೆಯೇ ನಿಂತು ಬಿಟ್ಟಿವೆ. ಅವು ತಮ್ಮ ಅದೃಷ್ಟವನ್ನ ನೆನೆದು ತಮಗೆ ತಾವೇ ಸಂಭ್ರಮಿಸುತ್ತಿದ್ದವು. ಒದ್ದೆಯಾದ ಅವಳ ಮುಂಗುರುಳುಗಳು ಅವಳನ್ನೇ ಅಂಟಿಕೊಂಡು ಹಾಗೆಯೇ ಉಳಿದು ಬಿಡಲು ನೋಡುತ್ತಿವೆ. ಕನ್ನಡಿಯೊಳಗೆ ನೋಡಿಕೊಳ್ಳುತ್ತಾ ಕರುಣಿ ಹಾಗೆಯೇ ನಿಂತು ಬಿಟ್ಟಳು. ಮನ್ಮಥನು ಅಂದವಾಗಿ ಕೆತ್ತಿದ ಶಿಲ್ಪ ಯಾವುದಾದರೂ ಇದ್ದರೆ ಅದು ಇವಳೇನೆ ಎನ್ನುವಷ್ಟು ಅಂದವಾಗಿದ್ದಾಳೆ. ತನ್ನ ಅಂದವನ್ನ ತಾನೇ ನೋಡಿ ಮುದ್ದಾಡುತ್ತಿದ್ದಳು. ತನ್ನ ಕೊರಳಿನಲ್ಲಿರುವ ತಾಳಿಯನ್ನ ನೋಡಿದ ತಕ್ಷಣ ಸೂರಜ್ ನೆನಪಾದನು. ಈ ಕ್ಷಣ ಅವನು ನನ್ನ ಪಕ್ಕದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸಿತು. ಸೂರಜ್ ನೆನಪಾಗುತ್ತಿದ್ದಂತೆಯೇ ಹೃದಯ ಒಂದು ಕ್ಷಣ ಜುಮ್ಮೆಂದಿತು. ಮನಸ್ಸಿನಲ್ಲಿ ಯಾವುದೋ ಒಂದು ಸಿಹಿಯಾದ ನೋವು ಶುರುವಾಯಿತು. ಸರಿಯಾಗಿ ಅದೇ ಸಮಯದಲ್ಲಿ ಕನ್ನಡಿಯಲ್ಲಿ ಮತ್ತೊಂದು ರೂಪ. ಆ ರೂಪವನ್ನ ನೋಡಿದ ತಕ್ಷಣ ಕರುಣಿ ಮನಸ್ಸಿನಲ್ಲಿ ಆಶ್ಚರ್ಯ, ಆನಂದ. ಮನದಲ್ಲಿ ನೆನೆದ ರೂಪವೇ ಕಣ್ಣ ಮುಂದೆ ಕದಲಿತು. ತಟ್ಟನೆ ಹಿಂದಕ್ಕೆ ತಿರುಗಿ ನೋಡಿದಳು. ಎದುರಿಗೆ ಸೂರಜ್. ಅವನನ್ನ ನೋಡಿದ ತಕ್ಷಣ ಕೈಯಲ್ಲಿದ್ದ ಟವಲ್ ಕೆಳಗೆ ಬಿಟ್ಟಳು. ಕರುಣಿಯನ್ನು ಹಾಗೆ ಮೊದಲ ಬಾರಿ ನೋಡುವುದರಿಂದ ಸೂರಜ್ ಕೆಲವು ಕ್ಷಣಗಳು ಕದಲದೆ ನಿಂತು ಬಿಟ್ಟನು. ದೇವಕನ್ಯೆಯ ಬಗ್ಗೆ ಹೊರತು ನೋಡಿರುವುದು ಇದೇ ಮೊದಲು ಅನ್ನಿಸಿತು. ಸರಿಯಾಗಿ ಹಳೆದು ತೂಗಿ ಕೆತ್ತಿದ ಅಮೃತ ಶಿಲೆಯ ಶಿಲ್ಪದಂತೆ ಅವಳು ಕಾಣಿಸಿದಳು. ಮೆಲ್ಲಗೆ ಹೆಜ್ಜೆ ಮುಂದೆ ಇಟ್ಟನು. ಕರುಣಿಯ ಹೃದಯದ ಬಡಿತ ಹೆಚ್ಚಾಯಿತು. ಸೂರಜ್ ತನ್ನ ಕಡೆಗೆ ಬರುತ್ತಿದ್ರೆ ಮೆಲ್ಲಗೆ ಹಿಂದಕ್ಕೆ ನಡೆದಳು. ಕೊನೆಗೆ ಗೋಡೆ ಅಡ್ಡ ಬಂದಿದ್ದರಿಂದ ನಿಂತು ಹೋದಳು. ಸೂರಜ್ನ ಹೆಜ್ಜೆಗಳು ಮಾತ್ರ ಅವಳ ಕಡೆಯೇ ಬರುತ್ತಿದ್ದವು. ಅವಳ ಹೃದಯದ ವೇಗ ಇಮ್ಮಡಿಯಾಯಿತು. ಇಬ್ಬರ ನಡುವಿನ ದೂರ ಕರಗಿತು. ಒಂದು ಪ್ರಣಯ ಕಾವ್ಯ ಶುರುವಾಗಲಿದೆ ಎಂದು ತಿಳಿದು ಕಾಲವು ಕೂಡ ಕದಲುವುದನ್ನು ಮರೆತು ನೋಡುತ್ತಾ ನಿಂತು ಬಿಟ್ಟಿತು. ಸೂರಜ್ ಅವಳಿಗೆ ತುಂಬಾ ಹತ್ತಿರ ಬಂದನು. ಇಬ್ಬರ ಮಧ್ಯೆ ಕೆಲವೇ ಇಂಚುಗಳ ದೂರ ಮಾತ್ರ ಇತ್ತು. ಇಬ್ಬರ ಕಣ್ಣುಗಳಲ್ಲಿ ಒಂದಾದವು. ಅವರಿಬ್ಬರ ಕಣ್ಣುಗಳಲ್ಲಿ ಎಷ್ಟೋ ಸಾವಿರ ಭಾವನೆಗಳು ಮೂಡಿದವು. ಮಾತುಗಳಲ್ಲಿ ಹೇಳಲಾಗದ ಮುದ್ದಿನ ಮಾತುಗಳು, ಮನಸ್ಸಿನಲ್ಲಿ ಅಡಗಿಟ್ಟಿಸಿಟ್ಟ ಆಸೆಗಳು ಹೊರಗೆ ಇಣುಕಿ ನೋಡುತ್ತಿವೆ. ಸೂರಜ್ ಇನ್ನಷ್ಟು ಮುಂದೆ ಬಂದನು. ಕರುಣಿಯ ಹೃದಯ ಅವನ ಹೃದಯಕ್ಕೆ ತಾಗುತ್ತಿದೆ. ಕರುಣಿಯಲ್ಲಿ ತಿಳಿಯದ ನಾಚಿಕೆ ಶುರುವಾಯಿತು. ಸೂರಜ್ ಕಣ್ಣುಗಳೊಳಗೆ ನೋಡಲಾಗದೆ ತಲೆ ಪಕ್ಕಕ್ಕೆ ತಿರುಗಿಸಿದಳು. ಸೂರಜ್ ತನ್ನ ಕೈಯಿಂದ ಸುಕೋಮಲವಾಗಿ ಕರುಣಿಯ ತಲೆಯನ್ನ ತನ್ನ ಕಡೆಗೆ ತಿರುಗಿಸಿಕೊಂಡನು. ಕರುಣಿಯ ಕೆನ್ನೆಗಳು ಆಗಲೇ ಕೆಂದಾವರೆಯಂತೆ ಮಂದಾರದಂತೆ ಕೆಂಪಾಗಿದ್ದವು. ತುಟಿಗಳು ಅದೇ ಕೆಲಸವಾಗಿ ನಡುಗುತ್ತಿದ್ದವು. ಎದೆಯ ಬಡಿತ ಕೂಡ ಹೆಚ್ಚಾಗಿ ಉಕ್ಕಿ ಉಕ್ಕಿ ಬರುತ್ತಾ ತನ್ನನ್ನು ತಾಕುತ್ತಾ ಸೂರಜ್ನನ್ನ ಇನ್ನಷ್ಟು ಕೆರಳಿಸುತ್ತಾ ಒಡಲಿನಲ್ಲಿ ಬಿಸಿ ರಂಗು ತಗಲಿತು. ಆ ಬಿಸಿಗೆ ಇಬ್ಬರ ಮನದಲ್ಲಿ ಅಡಗಿಸಿಟ್ಟ ಆಸೆಗಳು ಮಂಜು ಕೂಡ ಕರಗಿತು. ಮೇಲೆ ಫ್ಯಾನ್ ತಿರುಗುತ್ತಿದ್ದರೂ ಸಹ ಬೆವರು ಬರುತ್ತಿದೆ. ಇಬ್ಬರಲ್ಲಿ ಯಾರು ಮುಂದೆ ಬರ್ತಿದ್ದಾರೋ ತಿಳಿಯುತ್ತಿಲ್ಲ. ಆದರೆ ಅವರಿಬ್ಬರ ಮಧ್ಯೆ ಇದ್ದ ಗಾಳಿ ಮಾತ್ರ ಪಕ್ಕಕ್ಕೆ ಸರಿಯಿತು. ಕೆಲವು ಕ್ಷಣಗಳಿಗೆ ಇಬ್ಬರ ತುಟಿಗಳು ಒಂದಾದವು. ಅಮೃತ ಬಿಂದುಗಳನ್ನು ಸವಿಯುತ್ತಾ ಈ ಪ್ರಪಂಚವನ್ನೇ ಮರೆತು ಬಿಟ್ಟರು. ಕರುಣಿಯ ನಾಲಿಗೆ ಸೂರಜ್ ತುಟಿಗಳ ಮೂಲಕ ಮಾತುಗಳ ಮಂದಿರದೊಳಗೆ ಪ್ರವೇಶಿಸಿ ತುಂಟತನ ಮಾಡಲು ಶುರು ಮಾಡಿತು. ಸೂರಜ್ ಸ್ವಲ್ಪ ಹೊತ್ತು ಆ ತುಂಟತನವನ್ನ ತಡೆದನು. ಆದರೆ ಆ ತುಂಟತನ ಮನಸ್ಸಿನಲ್ಲಿ ಸಿಹಿಯಾದ ತಲ್ಲಣವನ್ನ ಉಂಟು ಮಾಡಿದ್ದರಿಂದ ತಡೆದುಕೊಳ್ಳಲಾಗದೆ ಆ ತುಂಟ ಬೆಕ್ಕನ್ನ ಹಾಗೆಯೇ ತನ್ನ ತುಟಿಗಳಿಂದ ಹಿಡಿದುಕೊಂಡನು. ಕರುಣಿ ತನ್ನ ನಾಲಿಗೆಯನ್ನ ಬಿಡಿಸಿಕೊಂಡಳು. ಆದರೆ ಕೆಲವು ಬಾರಿ ಬಿಡಿಸಿಕೊಳ್ಳುವುದಕ್ಕಿಂತ ಸಿಕ್ಕಿ ಬೀಳುವುದೇ ಚೆನ್ನಾಗಿದೆ ಎಂದು ಅರ್ಥವಾಗಿ ಮತ್ತೊಮ್ಮೆ ತನ್ನ ನಾಲಿಗೆಯನ್ನ ಸೂರಜ್ ತುಟಿಗಳಿಗೆ ಒಪ್ಪಿಸಿದಳು. ಇಬ್ಬರು ಹಾಗೆ ಉಳಿದು ಬಿಟ್ಟರು. ಮನದಲ್ಲಿ ಅಡಗಿಸಿಟ್ಟ ಎಷ್ಟೋ ಆಸೆಗಳು ಒಂದಾಗುವ ಕ್ಷಣ ಇದೇನೇನೋ ಅನ್ನಿಸಿತು. ಉಸಿರಾಡುವುದು ಕಷ್ಟವಾಗಿದ್ದರಿಂದ ಅವರ ತುಟಿಗಳ ಯುದ್ಧಕ್ಕೆ ಕೊಂಚ ವಿರಾಮ ಪ್ರಕಟಿಸಿದರು. ಸೂರಜ್ ಕರುಣಿಯ ಕಡೆ ನೋಡುತ್ತಾ ಒಂದು ನಗು ನಕ್ಕನು. ಕರುಣಿ ತನ್ನನ್ನು ತಾನು ನೋಡಿಕೊಂಡಳು.
ಅವರಿಬ್ಬರ ಮಧ್ಯೆ ನಾನೇಕೆ ಇರಲಿ ಎಂದು ಅಂದುಕೊಂಡಿತೋ ಏನೋ, ಅವಳನ್ನ ಅಂಟಿಕೊಂಡಿದ್ದ ಟವಲ್ ಆಗಲೇ ಜಾರಿ ಹೋಗಿತ್ತು. ಪರದೆಯ ಹಿಂದೆ ಅಡಗಿಸಿಟ್ಟ ಅಂದವನ್ನೆಲ್ಲ ಸೂರಜ್ ಮುಂದೆ ಹರಡಿದ್ದೇನೆ ಎಂದು ಅರ್ಥವಾಗಿ ಕರುಣಿಯಲ್ಲಿ ನಾಚಿಕೆ ಇನ್ನಷ್ಟು ಹೆಚ್ಚಾಯಿತು. ತಲೆಯನ್ನು ಹಾಗೆಯೇ ತಗ್ಗಿಸಿಕೊಂಡಳು. ಸೂರಜ್ ಸುಕೋಮಲವಾಗಿ ಅವಳ ತಲೆ ಎತ್ತಿ ಕಣ್ಣುಗಳೊಳಗೆ ನೋಡಿದನು. ಕರುಣಿ ತಡೆದುಕೊಳ್ಳಲಾಗದೆ ಹಾಗೆಯೇ ಅವನನ್ನ ಅಪ್ಪಿಕೊಂಡಳು. ಆ ಅಪ್ಪುಗೆಯಲ್ಲಿ ಕರಗಿ ಹೋದಳು. ಸೂರಜ್ ಕೂಡ ತನ್ನ ಬಿಗಿಯಾದ ಅಪ್ಪುಗೆಯಲ್ಲಿ ಕರುಣಿಯನ್ನ ಬಂಧಿಸಿದನು. ಕಾಲ ಕಳೆದರೂ ಅವರು ಮಾತ್ರ ಹಾಗೆಯೇ ಕದಲದೆ ಉಳಿದು ಬಿಟ್ಟರು. ಕರುಣಿ ತನ್ನ ಜೀವನದಲ್ಲಿ ಇಷ್ಟೊಂದು ಸಂತೋಷವಾಗಿ ಎಂದೂ ಇರಲಿಲ್ಲ. ಮನಸ್ಸು ಆನಂದದಿಂದ ತುಂಬಿ ಹೋಯಿತು. ಹೃದಯ ತುಂಬ ಆ ಕ್ಷಣಗಳನ್ನ ತುಂಬಿಕೊಂಡಳು. ಆ ಅಪ್ಪುಗೆಯಲ್ಲಿ ಅಡಗಿ ಸ್ವಲ್ಪ ಹೊತ್ತಿಗೆ ಕಣ್ಣು ತೆರೆದು ನೋಡಿದಳು. ಆಶ್ಚರ್ಯವೆಂದರೆ ತನ್ನ ಮುಂದೆ ಸೂರಜ್ ಇಲ್ಲ. ಸುತ್ತಲೂ ನೋಡಿದಳು. ಸೂರಜ್ ಎಲ್ಲಿಗೆ ಹೋದನೋ ಅರ್ಥವಾಗಲಿಲ್ಲ. ಭಯವಾಯಿತು. ಕಣ್ಣುಗಳಿಂದ ಕಣ್ಣೀರು ಉಕ್ಕಿ ಬಂದಿತು. ಅವನು ಒಂದು ಕ್ಷಣ ಕಾಣಿಸದಿದ್ದರೂ ಸಹ ಹೃದಯವನ್ನ ಯಾರೋ ಹಿಂಡಿದಂತೆ ಅನ್ನಿಸಿತು. ಸೂರಜ್, ಸೂರಜ್ ಎಂದು ಕಿರುಚಿದಳು. ಕರುಣಿ, ಕರುಣಿ, ಏನಾಯ್ತು? ನಾನಿಲ್ಲೇ ಇದ್ದೇನೆ ಎನ್ನುತ್ತಾ ಸೂರಜ್ ಅವಳನ್ನ ತಟ್ಟಿ ಎಬ್ಬಿಸಿದ್ದರಿಂದ ಆಗ ಅವಳು ಆ ಲೋಕಕ್ಕೆ ಬಂದಳು. ಕರುಣಿ ಒಂದು ಬಾರಿ ಸುತ್ತಲೂ ನೋಡಿದಳು. ಅವಳು ಇನ್ನು ಹೈದರಾಬಾದ್ಗೆ ಕೂಡ ಹೋಗುವ ಬಸ್ನಲ್ಲೇ ಇದ್ದಾಳೆ. ಅಂದ್ರೆ ಇಷ್ಟರವರೆಗೆ ತಾನು ಕಂಡಿದ್ದು ಕನಸು ಎಂದು ಅರ್ಥವಾಯಿತು. ಆದರೆ ಕನಸುಗಳು ಕೂಡ ಇಷ್ಟೊಂದು ಮಧುರವಾಗಿ ಇರುತ್ತವೆಯೇ ಎಂದು ಮೊದಲ ಬಾರಿ ಅನ್ನಿಸಿತು ಅವಳಿಗೆ. ಆ ಕನಸೆಲ್ಲ ನೆನಪಿಗೆ ಬಂದು ತುಟಿಗಳ ಮೇಲೆ ನಗು ಅರಳಿತು. ಇಷ್ಟರಲ್ಲಿ ಏನಾಯ್ತು ಕರುಣಿ ಎಂದು ಸೂರಜ್ ಗಾಬರಿಯಿಂದ ಕೇಳಿದನು. ಏನೂ ಇಲ್ಲ, ಯಾವುದೋ ಕನಸು ಎಂದು ಕರುಣಿ ತಡಬಡಾಯಿಸುತ್ತಾ ಉತ್ತರಿಸಿದಳು. ಹೌದಾ, ಏನು ಭಯಪಡಬೇಡ, ಪಕ್ಕದಲ್ಲೇ ನಾನಿದ್ದೇನಲ್ಲ ಎನ್ನುತ್ತಾ ಸಮಾಧಾನದಿಂದ ಅವಳ ಕೈಯನ್ನ ಸಾವರಿದನು. ಅವನ ಆ ಕೈ ಸ್ಪರ್ಶಕ್ಕೆ ಕರುಣಿಯ ಹೃದಯದಲ್ಲಿ ಮತ್ತೊಮ್ಮೆ ವೇಗ ಹೆಚ್ಚಾಯಿತು. ಸ್ವಲ್ಪ ಹೊತ್ತಿಗೆ ಸೂರಜ್ ಮಲಗಿಕೊಂಡನು. ಕರುಣಿಗೆ ಮಾತ್ರ ನಿದ್ದೆ ಬರಲಿಲ್ಲ. ಸೂರಜ್ ಕಡೆಯೇ ನೋಡುತ್ತಾ ನಿಂತು ಬಿಟ್ಟಳು. ಹಾಗೆ ಅವನನ್ನೇ ನೋಡುತ್ತಾ ಅವನ ರೂಪವನ್ನ ಮನದಲ್ಲಿ ತುಂಬಿಕೊಳ್ಳುತ್ತಾ ಎಂದಿಗೋ ನಿದ್ದೆಗೆ ಜಾರಿದಳು. ಬೆಳಿಗ್ಗೆ ಏಳುವ ಸಮಯಕ್ಕೆ ಬಸ್ ಹೈದರಾಬಾದ್ ತಲುಪಿತು. ಅಷ್ಟರಲ್ಲೇ ಕರುಣಿ ಅವರು ಇರಲು ಹೋಟೆಲ್ ಬುಕ್ ಮಾಡಿಕೊಂಡಿದ್ರು. ಅಲ್ಲಿಗೆ ಹೋಗಲು ಆಟೋಗಾಗಿ ನೋಡಿದರು. ಎಲ್ಲೂ ಕಾಣಿಸ್ಲಿಲ್ಲ. ನೀನು ಇಲ್ಲೇ ಇರು ಕರುಣಿ, ಹಾಗೆ ಸೆಂಟರ್ವರೆಗೆ ಹೋಗಿ ಆಟೋ ನೋಡಿ ಬರುತ್ತೇನೆ ಎಂದು ಸೂರಜ್ ಅಂದನು. ಎಲ್ಲಿಗೂ ಹೋಗಬೇಕಾದ ಕೆಲಸವಿಲ್ಲ, ಓಲಾದಲ್ಲಿ ಬುಕ್ ಮಾಡಿದ್ದೇನೆ, ಆಟೋ ನಮ್ಮ ಬಳಿಗೆ ಬರುತ್ತದೆ ಎಂದು ಕರುಣಿ ಉತ್ತರಿಸಿದಳು. ಆಟೋ ಕೂಡ ಸೆಲ್ನಲ್ಲೇ ಬುಕ್ ಮಾಡಬಹುದಾ ಅನ್ನೋ ಮಾತು ನಿಜಾನಾ? ಇನ್ನು ಏನೇನು ಮಾಡಬಹುದೋ ಏನೋ ಎಂದು ಸೂರಜ್ ಆಶ್ಚರ್ಯಪಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡನು. ಸ್ವಲ್ಪ ಹೊತ್ತಿಗೆ ಕರುಣಿ ಹೇಳಿದಂತೆಯೇ ಆಟೋ ಬಂದಿತು. ಇಬ್ಬರು ಅದರಲ್ಲಿ ಹತ್ತಿದರು. ಆಟೋ ಮೆಲ್ಲಗೆ ಹೋಟೆಲ್ ಕಡೆಗೆ ಸಾಗಿತು. ಸೂರಜ್ ತಲೆ ಹೊರಗೆ ಹಾಕಿ ನೋಡ್ತಿದ್ದಾನೆ. ಮೊದಲ ಬಾರಿ ಇಷ್ಟೊಂದು ದೊಡ್ಡ ನಗರವನ್ನ ನೋಡುತ್ತಿರುವುದರಿಂದ ಎಲ್ಲವೂ ತುಂಬ ವಿಚಿತ್ರವಾಗಿ ಅನ್ನಿಸುತ್ತಿವೆ. ಆಕಾಶವನ್ನ ಮುಟ್ಟುತ್ತವೆಯೇನೋ ಎನ್ನುವಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಟ್ರಾಫಿಕ್, ಜನದಟ್ಟಣೆಯ ರಸ್ತೆಗಳು, ಶಾಪಿಂಗ್ ಮಾಲ್ಗಳು, ಹೀಗೆ ಎಲ್ಲವೂ ಅವನಲ್ಲಿ ಆಶ್ಚರ್ಯವನ್ನ ಇನ್ನಷ್ಟು ಹೆಚ್ಚಿಸಿದವು. ಅವುಗಳನ್ನು ಹಾಗೆ ನೋಡುತ್ತಾ ನಿಂತು ಬಿಟ್ಟಿದ್ದನು. ಸ್ವಲ್ಪ ಹೊತ್ತಿಗೆ ಹೋಟೆಲ್ ಬಂದಿದ್ದರಿಂದ ಕೆಳಗೆ ಇಳಿದರು. ಸೂರಜ್ ತಕ್ಷಣ ತನ್ನ ಜೇಬಿನಿಂದ 50 ರೂಪಾಯಿಯ ನೋಟು ತೆಗೆದು ಆಟೋದವನಿಗೆ ಕೊಡಲು ಹೋದನು. ಅವರು ಸೂರಜ್ನನ್ನ ಮೇಲಿಂದ ಕೆಳಗಿನವರೆಗೆ ನೋಡಿ, ಸರ್, 100 ರೂಪಾಯಿ ಎಂದು ಅಂದನು. ನಡೆದರೆ 2 ಕಿಲೋಮೀಟರ್ ಕೂಡ ಇಲ್ಲ, ಅದಕ್ಕೆ 100 ರೂಪಾಯಿಯೇ? ಹಳ್ಳಿಯಿಂದ ಬಂದಿದ್ದೇವೆ ಎಂದು ನಮ್ಮನ್ನ ವಂಚಿಸೋಣ ಅಂದುಕೊಂಡಿದ್ದೀಯಾ? 100 ರೂಪಾಯಿಗೆ ನಮ್ಮೂರಲ್ಲಿ ಬಸ್ ಹತ್ತಿ 4 ಜನ ಟೌನ್ಗೆ ಹೋಗಿ ಬರಬಹುದು ಗೊತ್ತಾ? ಅವನ ಜೊತೆ ಜಗಳ ಯಾಕೆ, ಹಣ ಕೊಟ್ಬಿಡು ಎಂದು ಕರುಣಿ ಹೇಳಿದ್ರಿಂದ ಸೂರಜ್ ಮೌನವಾಗಿ 100 ರೂಪಾಯಿಯನ್ನ ಅವನಿಗೆ ಕೊಟ್ಟು ಬಿಟ್ಟನು. 2 ಕಿಲೋಮೀಟರ್ಗೆ 100 ಎಂದರೆ ಇನ್ನು ದಿನ ಎಷ್ಟು ಜನ ಎಷ್ಟೆಷ್ಟು ವಂಚನೆಗೆ ಒಳಗಾಗ್ತಾರೋ. ಒಬ್ಬನ ಅನಿವಾರ್ಯತೆ ಮತ್ತೊಬ್ಬನ ಅವಕಾಶ ಅಂದ್ರೆ ಇದೇನೇನೋ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಕರುಣಿಯ ಹಿಂದೆ ಹೋಟೆಲ್ ಒಳಗೆ ನಡೆದನು. ರಿಸೆಪ್ಷನ್ನಲ್ಲಿ ಎಲ್ಲ ವಿವರಗಳನ್ನ ನೀಡಿ ಕೋಣೆಗೆ ಹೋದರು. ಆ ಕೋಣೆಯನ್ನ ನೋಡಿದ ತಕ್ಷಣ ಸೂರಜ್ ಮೊದಲಿಗೆ ಆಶ್ಚರ್ಯಪಟ್ಟನು. ಎಲ್ಲಿ ನೋಡಿದರೂ ಮಲ್ಲಿಗೆ ಹೂವಿನಂತೆ ಬಿಳಿಯಾಗಿದೆ. ಮೆತ್ತಗಿನ ಹಾಸಿಗೆಯನ್ನ ನೋಡಿ ಸಣ್ಣ ಮಗುವಿನಂತೆ 2-3 ಬಾರಿ ಕುಳಿತುಕೊಂಡು ಮೇಲಕ್ಕೆ ಕೆಳಕ್ಕೆ ಜಿಗಿದನು.
ಕರುಣಿ ಪ್ರಯಾಣ ಮಾಡಿ ಬೇಸರವಾಗಿದ್ದರಿಂದ ಸ್ನಾನ ಮಾಡುತ್ತೇನೆ ಎಂದು ಬಾತ್ರೂಮ್ನೊಳಗೆ ಹೋದಳು. ಸೂರಜ್ ಆ ಕೋಣೆಯನ್ನೆಲ್ಲ ನೋಡ್ತಿದ್ದಾನೆ. ಅವನಿಗೆ ಅಲ್ಲಿ ಪ್ರತಿಯೊಂದು ತುಂಬ ಹೊಸದಾಗಿತ್ತು. ಇಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಇವನ್ಯಾರು ಎಂದು ಹಾಗೆ ಬಾಲ್ಕನಿಗೆ ಬಂದು ಫೋನ್ ಎತ್ತಿ ಹಲೋ ಅಂದನು. ಹಲೋ ಅಯ್ಯನವರೇ, ನಾನು ಮಲೋಕ. ಹೈದರಾಬಾದ್ಗೆ ತಲುಪಿಬಿಟ್ಟಿರಾ ಎಂದು ಮಲೋಕ ಕಿರಚಿ ಕೇಳಿದನು. ಹಾಂ, ಇಷ್ಟರಲ್ಲೇ ಬಂದೆವು ಕಣೋ. ಆದರೂ ಇದು ಯಾರ ನಂಬರ್ ಕಣೋ ಎಂದು ಸೂರಜ್ ಕೇಳಿದನು. ಓ ಅದಾ, ಪಕ್ಕದ ಮನೆಯ ಪಕೋಡ ಪಂಕಜಮ್ಮನದ್ದು. ನನ್ನ ಫೋನು ನಿಮ್ಮನ್ನು ಕಳುಹಿಸಿ ಮನೆಗೆ ಬರುವಾಗ ಕೆಸರಿನಲ್ಲಿ ಬಿದ್ದಿತ್ತು ಅಯ್ಯ. ಆ ಫೋನ್ ರಿಪೇರಿಗೆ ಕೊಡು. ಕೆಲಸ ಮಾಡುವುದಿಲ್ಲ ಎಂದರೆ ಹೇಳು. ಹೇಗೂ ನಾನು ಸಿಟಿಗೆ ಬಂದಿದ್ದೇನಲ್ಲವೇ, ಇಲ್ಲೊಂದು ತಗೊಂಡು ಬರುತ್ತೇನೆ. ನನ್ನ ಸಂಗತಿ ಬಿಟ್ಟಿಬಿಡಿ, ನೀವು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿ ಅಯ್ಯನವರೇ. ನಿಮಗೆ ಹನಿಮೂನ್ ಮೊದಲ ಬಾರಿ ಅಲ್ವೇ? ಏನಾದರೂ ಡೌಟ್ ಬಂದರೆ ನನಗೆ ಫೋನ್ ಮಾಡಿ ಎನ್ನುತ್ತಾ ಮಲೋಕ ಸಿಗ್ಗುಪಡುತ್ತಾ ಅಂದನು. ಮೊದಲು ನೀನು ಅಲ್ಲಿ ಹೇಳಿದ ಕೆಲಸಗಳನ್ನು ಸರಿಯಾಗಿ ಮಾಡು ಸಾಕು. ಸರಿ ಸರಿ, ಇಡುತ್ತೇನೆ ಅಯ್ಯನವರೇ. ಅಷ್ಟಕ್ಕೂ ಈ ಪಕೋಡ ಪಂಕಜಮ್ಮನ ಸೆಲ್ನಲ್ಲಿ ಬ್ಯಾಲೆನ್ಸ್ ಖಾಲಿಯಾಗುತ್ತದೆಯೇನೋ ಎಂದು ನನ್ನನ್ನು ನುಂಗಿಬಿಡುವಂತೆ ನೋಡ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿದ್ದರೆ ನನ್ನನ್ನು ಪಕೋಡದಂತೆ ಕರೆದರೂ ಕರೆಯುತ್ತಾಳೇನೋ. ಆಮೇಲೆ ಮಾಡುತ್ತೇನೆ ಎಂದು ಫೋನ್ ಇಟ್ಟನು. ಸೂರಜ್ ನಗುತ್ತಾ ಒಳಗಡೆ ಬಂದನು. ಸರಿಯಾಗಿ ಆ ಸಮಯದಲ್ಲಿ ಕರುಣಿ ಸ್ನಾನ ಮಾಡಿ ಕೋಣೆಗೆ ಬಂದಳು. ಸೂರಜ್ ಹೊರಗೆ ಹೋಗಿದ್ದಾನೆ ಅಂದುಕೊಂಡಿದ್ದಳು. ಆದರೆ ಅವನು ಪಕ್ಕದಲ್ಲೇ ನೋಡಿದ ತಕ್ಷಣ ಹೃದಯದ ವೇಗ ತಟ್ಟನೆ ಹೆಚ್ಚಾಯಿತು. ರಾತ್ರಿ ನಡೆದ ಕನಸು ನೆನಪಿಗೆ ಬಂದು ಒಡಲೆಲ್ಲ ಬಿಸಿಯಾಯಿತು. ಸೂರಜ್ ಅವಳನ್ನ ಕಣ್ಣು ಮಿಟುಕಿಸದೆ ಹಾಗೆಯೇ ನೋಡ್ತಿದ್ದಾನೆ. ಇಷ್ಟರಲ್ಲಿ ಕರುಣಿಯ ಕನಸನ್ನ ನಿಜವಾಗಿಸುತ್ತಾ ಸೂರಜ್ ಮೆಲ್ಲಗೆ ಕರುಣಿಯ ಕಡೆಗೆ ಹೆಜ್ಜೆಗಳನ್ನು ಇಟ್ಟನು. ಕರುಣಿಯ ಉಸಿರಾಟ ಭಾರವಾಯಿತು. ನಾಚಿಕೆಯಿಂದ ಹೊಳಪಿನ ಅವಳ ಕೆನ್ನೆಗಳು ಕೆಂಪಗಾದವು. ಮೆಲ್ಲಗೆ ಅವರ ನಡುವಿನ ದೂರ ಕೂಡ ಕರಗಿತು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಪ್ಲೀಸ್ ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಸಪೋರ್ಟ್ನ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.